ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ವ್ಲಾಗ್. ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬ ಅಂದರೆ ಎಲ್ಲರೂ ಉಪವಾಸ ಇರ್ತಾರೆ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ನಂಗೆ ಉಪವಾಸ ಇರೋದಕ್ಕಾಗಲ್ಲ. ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ತಲೆ ಚಕ್ಕರ್ ಬರೋದು, ಅದು ಇದು ಆ ಥರ ಎಲ್ಲ ಆಗ್ಬಿಡುತ್ತೆ. ಮನಸಲ್ಲೇ ದೇವ್ರನ್ನ ನೆನಪಿಸ್ಕೊಂಡು ಪೂಜೆ ಮಾಡಿ ಮನಸ್ಸಿಂದ ಪೂಜೆ ಮಾಡಿ ಇವಾಗ ಅಡುಗೆ ಶುರು ಮಾಡ್ಕೊತಾಯಿದ್ದೀನಿ. ಸೊ ಹಬ್ಬ ಸಿಂಪಲ್ಲೇ. ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬೆಳಗ್ಗೆ ನಾವು ಎದ್ದೇಳೋಷ್ಟೊತ್ತಿಗೆ ಹೋಗ್ಬಿಟ್ಟು ಆಗಲೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟಿದ್ರು. ಇನ್ನು ನಾನು ಖುಷಿ ಇಬ್ಬರೇ, ಮತ್ತು ಇನ್ನೇನು ಹೋಗೋದು ಬಿಡು, ಮನೆಯಲ್ಲೇ ಅಚ್ಚುಕಟ್ಟಾಗಿ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಅಡುಗೆ ಏನು ಮಾಡೋಣ ಅಂದ್ಕೊತಾ ಇದ್ದೆ. ನಾನು ಊರಲ್ಲಿ ಅಂದರೆ ಭದ್ರಾವತಿಲಿ ಯಾರಿಗೆ ಫೋನ್ ಮಾಡಲಿ, ಏನು ಅಡುಗೆ ಮಾಡಿದ್ದೀರಾ ಅಂತಂದರೆ ನುಗ್ಗೆಕಾಯಿ ಸಾರು ಮಾಡಿದ್ದೆ ಅಂತಾರೆ. ಆಮೇಲೆ ಇನ್ಯಾರಿಗೂ ಮಾಡಿದ್ರೆ ನುಗ್ಗೆಕಾಯಿ ಸಾರು ಅಂತಾರೆ. ನಮ್ಮ ಬೆಂಗಳೂರಲ್ಲಿ ಇನ್ನೂ ನುಗ್ಗೆಕಾಯಿ ಬಂದೇ ಇಲ್ಲ. ಬಂದ್ರೂ ಕೂಡ 2 ನುಗ್ಗೆಕಾಯಿಗೆ 50 ರೂಪಾಯಿ ಅಂತ ಹೇಳ್ತಾರೆ. ಸೊ ನನಗೂ ನುಗ್ಗೆಕಾಯಿ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು. ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದರೆ ನನಗೆ ಬರೀ ನುಗ್ಗೆಕಾಯಿಗಿನ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ನುಗ್ಗೆಕಾಯಿ ಒಂದೆರಡು ಸುಮ್ಮನೆ ಅದು ಫ್ಲೇವರ್ ಇದ್ದರೆ ಸಾಕಲ್ವಾ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನುಗ್ಗೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಫುಲ್ ಕ್ಯಾರೆಟು, ಬೀನ್ಸು, ಆಮೇಲೆ ಗೆಡ್ಡೆಕೋಸು, ಆಲೂಗೆಡ್ಡೆ, ನುಗ್ಗೆಕಾಯಿ ಇದೆಲ್ಲದನ್ನು ಫುಲ್ ಮಿಕ್ಸ್ ತರಕಾರಿ ಅಂತಲೇ ಹೇಳ್ಬೋದು. ಎಲ್ಲದನ್ನು ಹಾಕಿ ಡೈರೆಕ್ಟ್ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಏನೂ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಜಸ್ಟ್ ಬೇಳೆ ಮಾತ್ರ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ. ಈ ಕಡೆ ಡೈರೆಕ್ಟಾಗಿ ಒಗ್ಗರಣೆ ಮಾಡಿದ್ರೆ ಈ ಥರ ಸಾಂಬಾರ್ಗೂ ಹಾಗೆ ನೀವು ಕುಕ್ಕರ್ನಲ್ಲಿ ವಿಜಿಲ್ ಹಾಕ್ಸ್ತಿರಲ್ಲ, ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಟೇಸ್ಟ್ ವೈಸು ತುಂಬಾ ವ್ಯತ್ಯಾಸ ಬರುತ್ತೆ. ಇನ್ನು ಒಂದಷ್ಟು ತರಕಾರಿ ಕೂಡ ಆರ್ಡ್ರ್ ಮಾಡಿದೆ. ಹೂಕೋಸು, ಗೆಡ್ಡೆಕೋಸು, ಬೀನ್ಸು, ಮತ್ತು ಬೀಟ್ರೋಟ್, ಬದನೆಕಾಯಿ ಇದೆಲ್ಲ. ಬದನೆಕಾಯಿ ಕೂಡ ಹಾಕಿದ್ದೀನಿ ಸಾಂಬಾರಿಗೆ, ಮರ್ತುಬಿಟ್ಟೆ. ಒಂದೇ ಒಂದು ಹಾಕಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಈ ಥರ ಎಲ್ಲ ಬೇಕಿತ್ತು ಸ್ವಲ್ಪ. ಎಲ್ಲ ಆರ್ಡ್ರ್ ಮಾಡಿದೆ. ಖುಷಿಮ ಅವಳ ಪಾಡಿಗೆ ಅವಳು ಆಟ ಆಡ್ತಾಯಿದ್ಲು. ಇವಾಗ ಏನಂದರೆ ಇಲ್ಲಿ ಕಾರಿಡಾರಲ್ಲಿ ಅವಳು ಸೈಕಲಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾಳೆ. ಈ ಕಡೆಯಿಂದ ಡೆಡ್ ಎಂಡ್ಗೆ ಹೋಗ್ತಾಳೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾಳೆ ಫುಲ್ ಫಾಸ್ಟ್. ಇಲ್ಲಾರೇ ಜಾಗ ಇರಲಿಲ್ಲ ಮನೆ ಒಳಗಡೆ. ಇವಾಗ ಜಾಗ ಇದೆ ಅಲ್ಲ, ಸ್ಪೇಷಿಯಸ್ಸಾಗಿ. ಇವಾಗ ಹೊರಗಡೆ ಆಟ ಆಡೋ ಥರ ಆಗ್ಬಿಟ್ಟಿದ್ದಾಳೆ. ಮತ್ತು ಆಟ ಆಡ್ತಾಳೆ. ಏನು ಮಾಡ್ತಾಳೆ ಗೊತ್ತಾ, ಇಲ್ಲಿ ನಮ್ಮ ಫ್ಲೋರಲ್ಲಿ ಟೋಟಲ್ 8 ಮನೆ ಇದೆ. ಇಲ್ಲಿ ಲಾಸ್ಟಿಗೆ ಹೋಗ್ತಾಳ, ಅಲ್ಲಿ ಯಾರು ಬಾಗಿಲು ತೆಗ್ದಿರ್ತಾರಾ. ಸೊ ಅವರೆಲ್ಲರೂ ಇವಳು ನೋಡ್ಬಿಟ್ಟು ಮಾತಾಡಿಸ್ತಾರಾ. ಆಮೇಲೆ ಏನಾದ್ರು ತಿನ್ನೋದಕ್ಕೆ ಕೊಡ್ತಾರಾ. ಒಂದಿನ ಬಿಸ್ಕೆಟ್ ಇಸ್ಕೊಬರ್ತಾಳೆ, ಇನ್ನೊಂದಿನ ಚಾಕ್ಲೇಟ್ ಇಸ್ಕೊಬರ್ತಾಳೆ, ಇನ್ನೊಂದಿನ ಆರೆಂಜ್ ಇಸ್ಕೊಬರ್ತಾಳೆ. ನನ್ನ ಖುಷಿ ಯಾರ ಹತ್ರ ಇಸ್ಕೊಬಂದೆ ಖುಷಿ, ನಾನು ಒಳಗಡೆ ಇರ್ತೀನಾ, ಯಾರ ಹತ್ರ ಇಸ್ಕೊಬಂದೆ ಅಂದರೆ ನಂದು ಆಂಟಿ ಕೊಟ್ಟರು ನನಗೆ ಅಂತ ಹೇಳ್ತಾಳೆ. ಅಯ್ಯೋ ಖುಷಿ, ಹಿಂಗೆಲ್ಲ ಈಸ್ಕೊಬಾರ್ದು ಖುಷಿ ಅಂತ ಹೇಳಿದ್ರೆ ಕೇಳಲ್ಲ. ಅವ್ರು ಕೊಡ್ತಾರೆ, ಇದು ಈಸ್ಕೊಬಂದ್ಬಿಡುತ್ತೆ. ನಾವು ಇದುವರೆಗೂ ಹತ್ರ ಯಾರ ಮನೆ ಹತ್ರನೂ ಕಳಿಸಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಆಟ ಆಡ್ತಾ ಇರೋದು ಅವಳು ಓಪನಾಗಿ. ಅಂದರೆ ಅವಳೊಬ್ಬಳೇ ಸಿಂಗಲಾಗಿ. ನಾನು ಅಲ್ಲಿ ನಿಂತಿರ್ತೀನಿ, ಅವಳು ಆಟ ಆಡೋದೆಲ್ಲ ಸೌಂಡ್ ಕೇಳಿಸ್ತಾ ಇರುತ್ತಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾ ಇರೋದು. ಸೊ ಸೈಕಲಲ್ಲಿ ಆಟ ಆಡೋಂಗಿದ್ರೆ ಮಾತ್ರ ಅಲ್ಲಿ ಆಟ ಆಡ್ತಾಳೆ ಅಷ್ಟೇ, ಇಲ್ಲ ಅಂತಂದರೆ ನಾರ್ಮಲಾಗಿ ಇಲ್ಲೇ ಇರ್ತಾಳೆ. ಇವಾಗ ಪರಿ ಏನಂದರೆ ಪರಿ ಮನೆ ಬಾಗಿಲಿಂದ ಆಚೆನೇ ಹೋಗ್ತಾ ಇರಲಿಲ್ಲ. ಇವಾಗ ಅವಳು ಕೂಡ ಹೋಗೋಕ್ಕೆ ಶುರು ಮಾಡ್ಕೊಂಬಿಟ್ಟವಳೆ. ಅಂದರೆ ಮನೆಯಿಂದ ಆಚೆ ಮಾತ್ರ ಹೋಗ್ತಾಳಷ್ಟೇ. ಖುಷಿ ಎಲ್ಲೋದ್ಲು, ಏನು ಮಾಡ್ತಾವಳೆ ಅಂತ ನೋಡೋದಕ್ಕೋಸ್ಕರ ಮಾತ್ರ ಬಾಗಿಲಿಂದ ಆಚೆ ಹೋಗ್ತಾಳೆ ಅಷ್ಟೇ. ಆದರೆ ಅದರಿಂದ ಆಚೆ ಹಂಗೆ ಆ ಕಡೆ ಎಲ್ಲ ಓಡೋಗೋದು ಹಂಗೆಲ್ಲ ಮಾಡಲ್ಲ ಅಷ್ಟೇ. ನೋಡ್ಬಿಟ್ಟು ಅವಳು ಇದ್ದಾಳ ಇಲ್ವಾ ಅಂತ ನೋಡ್ಬಿಟ್ಟು ವಾಪಸ್ಸು ಒಳಗಡೆಗೆ ಬಂದುಬಿಡ್ತಾಳೆ. ಮತ್ತು ಪರಿದು ಇನ್ನೊಂದು ಏನಂತ ಅಂದರೆ, ಬಾಗಿಲಲ್ಲಿ ಹೂವುಗಳಿಟ್ಟಿರ್ತೀವ, ದೇವ್ರ ಪೂಜೆ ಮಾಡ್ಬಿಟ್ಟು ಹೂವು ಇಟ್ಟಿರ್ತೀವಲ್ವ ಹೊಸ್ಲಿಗೆ, ಆ ಹೂವುಗಳನ್ನೆಲ್ಲ ಒಳಗಡೆ ತಗೊಬಂದ್ಬಿಟ್ಟು ಆ ಹೂವನ್ನೆಲ್ಲ ಪುಡಿ ಮಾಡಿ ಬಿಸಾಕೋದು. ಸೊ ಹೆಂಗೆ ಅಂದರೆ ಕೆಲಸದ ಮೇಲೆ ಕೆಲಸ ಅನ್ನೋಂಗೆ ಡಬಲ್ ಕೆಲಸ ಕೊಡ್ತಾಳೆ ಕೆಲವೊಂದು ಟೈಮು. ಅದಕ್ಕೆ ನಾನು ಬಾಗಿಲ ಹತ್ರ ಹೋಗೋದಕ್ಕೆ ಬಿಡಲ್ಲ ಅವಳನ್ನು. ಇನ್ನು ನಮ್ಮ ಸಾಹೇಬ್ರು ಇವತ್ತು ಒಗ್ಗರಣೆ ಮಾಡ್ತವ್ರೆ. ಸೊ ಬೆಳಗ್ಗೆಯಿಂದ ಫುಲ್ ರೆಸ್ಟ್ ಮಾಡಿದ್ರು ಅವ್ರಿಗೇನು ಡಿಸ್ಟರ್ಬ್ ಮಾಡಲಿಲ್ಲ. ನಾನು ಫುಲ್ ರೆಸ್ಟ್ ಮಾಡಿದ್ರು, ಮಲ್ಕೊಂಡಿದ್ರು. ದೇವಸ್ಥಾನಕ್ಕೆ ಬೇರೆ ಬೆಳಗ್ಗೆನೇ ಹೋಗಿ ಬಂದಿದ್ದರಿಂದ ಆರಾಮಾಗಿದ್ರಾ. ಸೊ ಫುಲ್ ರೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇನ್ನೆಲ್ಲ ಪ್ರತಿಯೊಂದು ಬೆಳಗ್ಗೆ ನಾನು ಏನೆಲ್ಲ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಒಂದು 3 ಗಂಟೆ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೋಫಾ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ಕೊಂಡು, ಸೋಫಾ ಕವರೆಲ್ಲ ಚೇಂಜ್ ಮಾಡಿಕೊಂಡು, ಮನೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು ಇದೆಲ್ಲ ಇರುತ್ತಲ್ಲ ಕಿಚನ್, ಇದೆಲ್ಲ ಮಾಡ್ತಾಯಿದ್ದೆ. ಇನ್ನು ಅವರಪ್ಪ ಅಡುಗೆ ಮಾಡ್ತಾರಲ್ಲ, ನನ್ನ ಮಗಳದ್ದು ಆಟ ಶುರು ಐತೆ. ಈ ನಮ್ಮಪ್ಪನೇ ಅಡುಗೆ ಮಾಡ್ಬೇಕಾರೆ ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಬಟ್ಲುಗಳನ್ನೆಲ್ಲ ಎತ್ಕೊಂಡು, ಇವಾಗ ಸ್ಪೂನ್ಗಳು ಬಟ್ಲುಗಳು ಎಲ್ಲ ಎತ್ಕೊಂಡು ಹಬ್ಬ ಮಾಡ್ತಾವಳೆ. ಬೇಡ ಖುಷಿ, ಅಮ್ಮಂಗೆ ಕೆಲಸ ಕೊಡಬೇಡ ನೀನು ಜಾಸ್ತಿ, ನಂಗೆ ಆಲ್ರೆಡಿ ಬ್ಯಾಕ್ ಪೇನ್ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೆ. ಆದರೆ ಇಲ್ಲ ಅಮ್ಮ, ನಾನು ಅಡುಗೆ ಆಟ ಆಡ್ತೀನಿ ಅಮ್ಮ ಅಂತ. ಅವರಪ್ಪ ಅಡುಗೆ ಮಾಡ್ತಾರಲ್ಲ, ಅದಕ್ಕೆ ನಾನು ಆಟ ಆಡ್ತೀನಿ ಅಮ್ಮ ಅಂತ ಹೇಳಿದ್ದು. ಸೊ ಮಿತ್ರ ನಾನು ಎತ್ತಿರ್ತೀನಿ, ಸುಮ್ಮನೆ ನಿಖಿತ ಸ್ವಲ್ಪ ತೊಳ್ಪಾಡಿಗಳು ಸೈಲೆಂಟಾಗಿ ಆಟ ಆಡ್ಕೊಳ್ಳಿ. ಅಂದರೆ
ಈ ಫೋನ್ ಇಟ್ಕೊಳ್ಳೋದಕ್ಕಿಂತ ಮತ್ತು ಟಿ ವಿ ನೋಡೋದಕ್ಕಿಂತ ಇದು ಬೆಸ್ಟ್ ಅಲ್ವಾ. ಏನೋ ಒಂದು ಆಟ ಆಡ್ಕೊಳ್ಳಿ ಅಷ್ಟೇ, ಇಟ್ಕೊಳ್ಳೋದೇ ಇಲ್ಲ ಫೋನು, ಟಿ ವಿ ನೋಡೋದೇ ಇಲ್ಲ ಅಂತೆಲ್ಲ ಏನು ನನ್ನ ಮಗಳ ಹತ್ರ ಎಲ್ಲ ಏನಿಲ್ಲ. ಆದರೆ ಆಲ್ ರೌಂಡರ್ ಇದ್ದಾಳೆ. ಟಿ ವಿ ನೋಡ್ತಾಯಿದ್ರೆ ಫುಲ್ ಟಿ ವಿನೇ ನೋಡೋಲ್ಲ, ಆಮೇಲೆ ಫೋನ್ ನೋಡ್ತಾಯಿದ್ರೆ ಫುಲ್ ಫೋನೇ ನೋಡೋದಿಲ್ಲ, ಆಟ ಆಡ್ತಾಯಿದ್ರೆ ಫುಲ್ ಆಟ ಆಡ್ತಾನಿಲ್ಲ, ಎಲ್ಲ ಮಿಕ್ಸು. ಹಾಗಿರುವಾಗ ಓಕೆ ಅಲ್ವಾ. ಸೊ ಇಲ್ಲ ಅದೊಂದನ್ನೇ ನೋಡ್ಕೊಂಡು ಬಂದಾಗಲೇ ನೋಡ್ಕೊಂಡು ಕೂತ್ಕೊಂಡವ್ರಿದ್ರೆ ನಮಗೂ ಕೂಡ ಸ್ವಲ್ಪ ಭಯ ಆಗುತ್ತೆ, ಬೇಡ ಬೇಡ ಅಂತ ಹೇಳ್ತೀವಿ. ಸೊ ಎಲ್ಲದನ್ನೂ ಒಂದೊಂದು ಅರ್ಧ ಗಂಟೆ ಅವಳಿಗೆ ಆಟ ಆಡೋದು ಮಾಡೋದೆಲ್ಲ ಮಾಡೋದ್ರಿಂದ ನನಗೂ ಏನೋ ನೋ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಹಾಗೆ ಸೋಮ ಹೇಳ್ತಾಯಿದ್ರು, ನಾನಂದೆ ಬಜ್ಜಿ ಏನಾರು ಮಾಡಲಾ ಸೋಮ ಅಂತ ಕೇಳಿದೆ. ಅಫ್ಕೋರ್ಸ್ ನಿಖಿತಾ ಮಾಡು ಮತ್ತೆ ಅಂದರು. ಹೂಕೋಸು ಹೇಗೋ ತರಿಸಿದ್ನಲ್ವಾ, ಅದಕ್ಕೆ ಸ್ವಲ್ಪ ಹೂಕೋಸನ್ನ ಹಾಕಿ ಹೂಕೋಸು ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ. ಸರಿ, ಒಂಥರ ಡಿಫ್ರೆಂಟಾಗಿರುತ್ತೆ ಹೂಕೋಸು ಪಕೋಡ. ಇವಾಗ ಹೂಕೋಸು ಗೋಬಿ ಎಲ್ಲ ಮಾಡ್ತೀವಲ್ವ, ಅದ್ರ ಬದಲು ಪಕೋಡ ಥರ ಮಾಡಿಬಿಟ್ರೆ ಕ್ರಂಚಿಯಾಗಿ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹೂಕೋಸನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಬಿಸಿನೀರಿಗೆ ಇದು ಮಾಡಬೇಕಲ್ವಾ. ನಾನು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ. ಹಾಗೆ ಹಾಗಲಕಾಯಿ ಕೂಡ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಇಟ್ಬಿಡೋಣ ಅಂದರೆ ಹಾಗಲಕಾಯಿ ಪಲ್ಯ ಮಾಡಿಡ್ಬೋದು ನೆಕ್ಸ್ಟ್ ಡೇಗೆ. ಇಲ್ಲಿ ಯಾವಲ್ಲಾರು ಸರಿ ಕಟ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗಿಬಿಡುತ್ತೆ. ಅಲ್ಲಿ ಬೆಳಗ್ಗೆ ಇದ್ದರೆ ಕಟ್ ಮಾಡ್ತಾ ನಿಂತ್ಕೋಬೇಕು. ಬೆಳಗ್ಗೆ ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ಇದೊಂದು ಮಾಡಿಟ್ಬಿಟ್ರೆ, ನಾನು ಯಾವಾಗ ಮಾಡ್ತೀನಿ ಅನ್ನೋದಂತೂ ಗೊತ್ತಿಲ್ಲ, ಬಟ್ ನಾನು ಒಂದು 2 ಡೇಸಲ್ಲಂತೂ ಗ್ಯಾರಂಟಿ ಮಾಡ್ತೀನಿ. ಹಾಗಲಕಾಯಿ ಪಲ್ಯ ನಾವೇನು ಜಾಸ್ತಿ ದಿನಲ್ಲ, ಸೋಮಿಗೆ ಇಷ್ಟ. ಒಂದು ಅರ್ಧ ಕೆಜಿ ತರಿಸಿದ್ರೆ ಇಲ್ಲ 1/4 ಕೆಜಿ ತರಿಸಿದ್ರೆ ಬೇಜಾನಾಗೋಯ್ತು. ಒಂದು 4-5 ಪೀಸ್ ಬರುತ್ತೆ, ಅದನ್ನು ಕಟ್ ಮಾಡಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಚಪಾತಿ ಮಾಡಿಬಿಡ್ತೀನಿ, ಇಲ್ಲ ದೋಸೆ ಮಾಡಿಬಿಡ್ತೀನಿ, ಅಚ್ಚುಕಟ್ಟಾಗಿ ತಿನ್ಕೊತಾರೆ. ಸೊ ಇನ್ನು ಮಗಳು ಆಟ ಆಡ್ತಾವಳೆ ಆರಾಮಾಗಿ, ಅವಳ ಪಾಡಿಗೆ ಅವಳು ಆಟ ಆಡಲಿ, ಏನೇನೋ ಆಟ ಆಡ್ತಾವಳೆ ಅಂತ ಹೇಳ್ಕೊಂಡು ನನ್ನ ಪಾಡಿಗೆ ನಾನು ಅಡುಗೆನೂ ಕೂಡ ಮಾಡ್ತಾಯಿದ್ದೆ. ಬಂದು ಸಾಮಾನ್ಯವಾಗಿ ಕಿಚನಿಗೆ ಜಾಸ್ತಿ ಬರೋದಿಲ್ಲ. ಅವ್ರು ಏನಿದ್ರೂ ರೆಡಿ ಆದ್ಯಾ ಆಫೀಸಿಗೆ ಹೊರಟ್ಯಾ ಅಷ್ಟೇ. ಅವರು ಆರಾಮಾಗಿದ್ದಾರೆ, ಫ್ರೀಯಾಗಿದೆ, ಅವ್ರ ಮೈಂಡ್ ಫ್ರೀಯಾಗಿದೆ ಅಂದರೆ ಮಾತ್ರ ಬಂದು ಕಿಚನ್ಗೆ ಈ ಥರ ಏನಾದರೂ ಒಗ್ಗರಣೆ ಮಾಡುವಾಗ ಕೈ ಅಲ್ಲಾಡ್ಸೋದು, ಈ ಥರ ಸ್ಪೂನ್ ತೊಗೊಂಡು ಅಷ್ಟೇನೆ. ಆದರೆ ಇವತ್ತು ಫುಲ್ಲು ಸಾಂಬಾರು ಆಗೋದುವರೆಗೂ ನಿಂತಿದ್ರು. ಸೊ ಸೂಪರ್ ನಿಂತಿದೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಸಾಂಬಾರು ಪೌಡರ್ ಬಂದು ಚಂದನ ಹತ್ರ ಇಸ್ಕೊಂಡು ಬಂದಿದ್ದೆ. ಯಾಕೆಂದರೆ ದರ್ಶು ಭಟ್ರಲ್ವಾ. ಸೊ ಭಟ್ರು ಅಡುಗೆ ಮಾಡುವಾಗ ಅವನು ಸಾಂಬಾರು ಪೌಡ್ರು ಆ ಭಟ್ರು ಕೈ ರುಚಿ ಆ ಥರ ಮಾಡಿಟ್ಟಿದ್ದಾನೆ. ಈ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿ ಆ ಥರ ಸಾಂಬಾರು ಪೌಡರಲ್ಲ ಇದು, ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು. ಸೊ ಅದಕ್ಕೆ ಚಂದನಿಗೆ ಹೇಳಿದೆ, ಚಂದನ ನನಗೆ ಸಾಂಬಾರು ಪೌಡರ್ ಬೇಕು ಸ್ವಲ್ಪ ಕೊಡು ಅಂತ ಹೇಳಿದ್ದೆ. ಸ್ವಲ್ಪ ರಸಮ್ ಪೌಡರು ಮನೆಯಲ್ಲೇ ಆಂಟಿ ಮನೆಯಲ್ಲಿದ್ದಿದ್ದೆ. ಸೊ ದರ್ಶು ಮಾಡಿಟ್ಟಿದ್ದಂತೆ, ಅದನ್ನೇ ಸ್ವಲ್ಪ ಇಸ್ಕೊಂಡು ಬಂದಿದ್ದೆ. ಚೆನ್ನಾಗಿತ್ತು ಸಾಂಬಾರು ಟೇಸ್ಟ್ ಅಂತ ಹೇಳಿ ಅದೇ ಪೌಡರೇ ಹಾಕ್ಬಿಟ್ಟು ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನುಗ್ಗೆಕಾಯಿ ಸಾಂಬಾರು ಮಿಕ್ಸ್ ತರಕಾರಿಗೆ ನುಗ್ಗೆಕಾಯಿ ಒಂದೇ ಒಂದು ಹಾಕಲಿ ತುಂಬ ಚೆನ್ನಾಗಿರುತ್ತಲ್ಲ ಟೇಸ್ಟು, ಸಖತ್ತಾಗಿ ಬಂದಿತ್ತು. ತೆಂಗಿನಕಾಯಿ ರುಬ್ಬಿ ಅದೆಲ್ಲ ಏನೂ ಹಾಕೋಕ್ಕೆ ಹೋಗಲಿಲ್ಲ ನಾನು, ಜಸ್ಟ್ ಹಾಗೇನೇ ಪೌಡರ್ನ ಹಾಕಿ ಇದು ಮಾಡಿದ್ದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಆಲ್ಮೋಸ್ಟ್ ಬೇಗ ವಿತಿನ್ ಒಂದು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡ್ತು. ಒಗ್ಗರಣೆಲೇ ಸ್ವಲ್ಪ ಇದೆಲ್ಲ ಬೆಂದಿತ್ತಾ ತರಕಾರಿ ಎಲ್ಲ, ಆದ್ದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಒಣಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಸೇಮ್ ಹೆಂಗೆ ಬಂದಿದ್ದು ಗೊತ್ತಾ, ಹೋಟೆಲ್ ಸಾಂಬಾರು ಮಾಡ್ತಾರಲ್ಲ ಹಾಗೆ ಬಂತು. ನಮ್ಮ ದರ್ಶನ ಮಾಡ್ತಾರಲ್ಲ ಅದೇ ಥರನೇ ಟೇಸ್ಟ್ ಸಾಂಬಾರಿತ್ತು. ಸೊ ಸಖತ್ ಇಷ್ಟ ಆಯಿತು. ಊಟ ಮಾಡ್ಬೇಕು ನಂಗೊತ್ತು, ಯಾವಾಗ ಊಟ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಅಲ್ಲಿ ತುಂಬ ದಿನ ಆಗಿತ್ತು ನುಗ್ಗೆಕಾಯಿ ಸಾಂಬಾರು ಊಟ ಮಾಡಿ. ಸೊ ಸಖತ್ತಾಗಿ ಬಂದಿತ್ತು. ಹೂಕೋಸು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಕಾಯಿಸ್ಬಿಟ್ಟು ಒಂದೊಂದೇ ಡಿಪ್ ಮಾಡಿಬಿಟ್ಟು ಕಡಲೆ ಹಿಟ್ಟು, ಓಂಕಾಳು, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕಿ ಅದನ್ನು ಡೀಪ್ ಫ್ರೈ ಮಾಡೋದು. ಸೋಮ್ಗೆ ಸ್ವಲ್ಪ ಗಂಟ್ಲು ನೋವಿತ್ತು, ಆದರೂ ರಕ್ಷಿತ್ ದೇವಸ್ಥಾನಕ್ಕೆ ಹೋಗಿದ್ದ. ನಾನು ಮಾಡೇ ನಿನ್ನ ಮಗ ಬಂದು ತಿಂತಾನೆ ಅಂತ. ಸ್ವಲ್ಪ ಮಾಡ್ತೀನಿ ಬಿಡ್ರಿ ಅಂದರೆ, ನಿನ್ನ ಮಗ ಬಂದು ರಕ್ಷಿತ್ಗೆ ಅಂದರೆ ಇಷ್ಟ ಅಲ್ವಾ, ಬಂದು ತಿನ್ಕೊಂಡ್ಬಿಡ್ತಾನೆ, ಅವನೇನಿಲ್ಲ. ಇವಾಗ ಅವನು ಕಂಟ್ರೋಲ್ ಮಾಡಿಬಿಟ್ಟಿದ್ದಾನೆ. ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಆಯಿಲ್ ಐಟಮ್ನ ಸಿಕ್ಕಾಬಟ್ಟೆ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ. ನಾನು ಅದೇ ಮಕ್ಕಳು ಬೆಳೀತಾ ಎಷ್ಟು ಚೇಂಜಸ್ ಅಲ್ವಾ. ಅಲ್ಲ ನಮ್ಮಲ್ಲೂ ಕೂಡ ಅಷ್ಟೇ, ನಮಗೂ ಒಂದು ಏಜ್ ಆಗ್ತಾ ನಮ್ಮಲ್ಲೂ ಎಷ್ಟೋ ಚೇಂಜಸ್ಗಳಾಗ್ತವೆ. ಇವಾಗ ಹಾಗೇ ಅವನಲ್ಲೂ ಕೂಡ ಎಷ್ಟೋ ಚೇಂಜಸ್ಗಳು. ಸೊ ಹೀಗೆ ಇರೋರು ಹಾಗೆ ಇರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀವೆಲ್ಲರೂ ರೆಗ್ಯುಲರಾಗಿ ನಮ್ಮ ವ್ಲಾಗ್ಸ್ ನೋಡ್ಕೊಂಬಂದಿದ್ರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು.
ನಾವು ಅಷ್ಟೆಷ್ಟು ಹೋಟೆಲ್ ಐಟಮ್ ತಿಂತಾಯಿದ್ವಿ, ಇವಾಗ ಕಂಟ್ರೋಲ್ ಫುಲ್. ಆಯಿಲ್ ಐಟಮ್ ಎಷ್ಟು ತಿಂತಾಯಿದ್ವಿ ಫುಲ್ ಕಂಟ್ರೋಲ್, ಸ್ವೀಟ್ ಎಷ್ಟು ತಿಂತಾಯಿದ್ವಿ ಎಷ್ಟು ಕಂಟ್ರೋಲ್. ರಕ್ಷಿತ್ ಕೂಡ ಹಾಗೇ ಆಗ್ಬಿಟ್ಟು, ನಾನು ಅವನು ಒಬ್ಬನಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಅವನು ಜಾಸ್ತಿ ಕೇಳಲ್ಲ, ಅವನು ಫುಲ್ ಕಂಟ್ರೋಲ್ ಆಗಿರೋದ್ರಿಂದ ಏನು ಸುಮ್ಮನೆ ಏನೋ ಒಂದಷ್ಟು ಇರೋವಂಥದ್ದು ಸೊಪ್ಪು ತರಕಾರಿ ಪಲ್ಯ ಈ ಥರನೇ ಜಾಸ್ತಿ ಮಾಡಿಕೊಂಡು ನಾವು ತಿಂತಾಯಿದ್ದೀವಿ. ಇನ್ನೂ ಕುಶಿಮ ಬಿಸಿ ಬಿಸಿ ಹಾಕ್ತಿದ್ದಾಗೇ ಬಂದು ಒಂದೆರಡು ಹಾಕ್ಕೊಂಡು ಹೋಗೋದು. ಫಸ್ಟ್ ನಾನು ಟೇಸ್ಟ್ ಮಾಡೋಕ್ಕೊಂದು ತಿಂದೆ, ಅವಳಿಗೆ ಟೇಸ್ಟ್ ಕೊಟ್ಟೆ, ನೋಡು ಮಗಳೇ ಹಿಂಗೈತೆ ಅಂತ. ಅವಳೇನು ಮಾಡ್ತೇವೆ ಹೂಕೋಸನ್ನ ಸೈಡಲ್ಲಿ ಎತ್ತಿಟ್ಬಿಡ್ತಾಯಿದ್ಲು. ಆಮೇಲೆ ಅದರೂ ತಿನ್ನಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿದೆ. ಸೊ ಆಮೇಲೆ ಕುತ್ಕೊಂಡು ತಿಂತಾಯಿದ್ಲು. ಸೋಮು ಒಂದು ಸ್ವಲ್ಪ ಕೊಟ್ಟ. ಅಯ್ಯೋ ಗಂಟ್ಲು ನೋವು ನಿಖಿತ ಅಂತ ಹೇಳ್ತಿದ್ರು. ಬಿಸಿ ಬಿಸಿ ತಿಂದರೆ ಏನೂ ಆಗೋದಿಲ್ಲ, ಗೊತ್ತಾಗೋದಿಲ್ಲ ಬಿಸಿ ಬಿಸಿಲಿ ಅಂತ ಹೇಳ್ಬಿಟ್ಟು. ಶೀತ ಆಗಿಬಿಟ್ಟಿದೆ ಅವ್ರಿಗೆ, ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. 2 ದಿನದಿಂದ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಾರೆ. ಸೊ ಹಿಂದಿನ ದಿನ ಕ್ರಿಕೆಟ್ ಇಂತು ಅಂತ ಹೋಗಿದ್ರಲ್ಲ, ಸೊ ವಿನ್ ಆಗಿದ್ದಾರೆ. ಸೊ ವಿನ್ ಆಗಿಬಿಟ್ಟು ಬಂದವರೆ. ಫುಲ್ ಖುಷಿಯವರಿಗೆ ವಿನ್ ಆಗಿರೋದಕ್ಕೆ. ಅಪ್ಪು ಕಪ್ಪು ಅದನ್ನು ಗೆದ್ದುಬಿಟ್ಟು ಬಂದವರೆ. ಸೊ ಊಟ ಕೊಡೋಣ ಇಲ್ಲ ಖುಷಿ ಊಟ ಮಾಡಿಸೋಣ ಅಂತ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಮಾಡಿದಾಯಿತು. ಸೊ ಊಟ ಮಾಡಬೇಕು. ಊಟ ಮಾಡೋಕ್ಕೂ ಮುಂಚೆ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕಾಗಿತ್ತು. ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದೆ. ಸುಮಾರು ಜನ ಆಲ್ಮೋಸ್ಟ್ ಸುಮಾರು ಬ್ಲಾಗ್ಗಳಲ್ಲಿ ನನಗೆಲ್ಲರೂ ಕೇಳ್ತಾ ಇರೋದು, ನಿಖಿತವರೇ ನಿಮ್ಮ ಸ್ಕಿನ್ನು ಸ್ವಲ್ಪ ಗ್ಲೋ ಬರ್ತಾಯಿದೆ, ಹೇಗೆ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ನಾನೊಂದು ಲಾಸ್ಟ್ ಬ್ಲಾಗಲ್ಲಿ, ಅಂದರೆ ಊರಿಂದ ರಿಷಿ ಭುವನ್ ಎಲ್ಲ ಬಂದಿದ್ರಲ್ಲ, ಆವಾಗಲೇ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ. ಇವಾಗ ಮತ್ತೆ ಅದ್ರ ಬಗ್ಗೆ ತಿಳಿಸೋಣ ಅಂತ. ಯಾಕೆ ಅಂದರೆ ನನಗೆ ರಿಸಲ್ಟ್ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂದರೆ ನೀವೆಲ್ಲರೂ ನೋಡಿರ್ತೀರ ರೆಗ್ಯುಲರಾಗಿ ನನ್ನ ಫೇಸಲ್ಲಿ ಪಿಂಪಲ್ಸ್ಗಳು ತುಂಬ ಬಂದಿದ್ವು, ಅದ್ರ ಮಾರ್ಕ್ಗಳು ಕೂಡ ತುಂಬ ಉಳಿದ್ಬಿಟ್ಟಿದ್ವು. ಅದೆಲ್ಲ ಕ್ಲಿಯರ್ ಆಗೋಯ್ತು. ಒಂಥರ ಖುಷಿ ಆಗೋಯ್ತು, ಇನ್ನೂ ಜಾಸ್ತಿ ಖುಷಿ ಆಗೋಯ್ತು. ಅದಕ್ಕೆ ಯಾವ ಕ್ರೀಮ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಇವಾಗ ನಾನು ಏನಾದರೂ ಯೂಸ್ ಮಾಡಬೇಕು, ನಮ್ಗೆ ಇವಾಗ ರಿವ್ಯೂ ಕೊಡೋಕ್ಕೂ ಮುಂಚೆ ನಾವು ಅದನ್ನು ಯೂಸ್ ಮಾಡಬೇಕು ಅಂತ ಯಾವಾಗಲೂ ಹೇಳೋದು. ಸೊ ರಿವ್ಯೂ ಕೊಟ್ಟಾಗ ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡಿಕೊಂಡು ನಾನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಅದಷ್ಟು ಸೂಪರ್ ಆಗಿದೆ ಅಂತ ಹೇಳಿ. ಇದು ಬಂದು ಆಯುರ್ವೇದಿಕ್ ಪ್ರಾಡಕ್ಟು ನೋಡ್ಬೋದು. ಈ ಕ್ರೀಮ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಇದು ಡೇ ಕ್ರೀಮ್ ಬಂದು ಮಸ್ತಿದೆ ಕ್ರೀಮು ಇದಂತೂ. ಸೊ ಸುಮಾರು ಜನ ಪರ್ಚೇಸ್ ಮಾಡಿದ್ದೀರಾ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದಾಗ ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ. ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಾ, ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇಲ್ಲಿ ಇದು ನೈಟ್ ಕ್ರೀಮು ಖಾಲಿ ಆಗ್ತಾ ಬಂದಿದೆ. ಇಲ್ಲಿ ನೋಡಿ, ನೈಟ್ ಕ್ರೀಮ್ ಇದು ನೈಟ್ ಅಪ್ಲೈ ಮಾಡೋದು. ಹಾಗೆ ಡೇ ಕ್ರೀಮ್ ಕೂಡ ಬರುತ್ತೆ ಇದು. ಸೊ ಅಪ್ಲೈ ಒಂದ್ಸರಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಡೇ ಕ್ರೀಮು ಅಂತ. ಒಂದು ಈ ಥರ ಡೇ ಕ್ರೀಮ್ ಬರುತ್ತೆ, ಓಕೆ. ಹಾಗೆ ಒಂದು ನೈಟ್ ಕ್ರೀಮ್, ನೀವು ನೈಟ್ ಟೈಮ್ ಒಂದು ಅಪ್ಲೈ ಮಾಡಬೇಕು, ಡೇ ಕ್ರೀಮಲ್ಲಿ ಒಂದು ಅಪ್ಲೈ ಮಾಡಬೇಕು. ಇದೊಂದು ಪ್ರೈಸ್ ಬರುತ್ತೆ. ಸೊ ಹಾಗೆ ಇದು ಇನ್ನೊಂದು ಬರುತ್ತೆ. ಇವಾಗ ನೈಟ್ ಯೂಸ್ ಮಾಡಿಬಿಟ್ಟು ಡೇ ಕ್ರೀಮ್ ಯೂಸ್ ಮಾಡೋದು ಅಂತ ಹೇಳಿ, ಇದು ಅಷ್ಟೇ ಸ್ಮಾಲ್ ಡಬ್ಬಿನಲ್ಲಿ ಬರುತ್ತೆ. ಸನ್ ಕ್ರೀಮ್ ಅಂತ ಹೇಳಿ ಏನು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಆಯುರ್ವೇದಿಕ್ ಐಟಮ್ ಇದು. ಬೇಗನೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಟ್ಯಾನ್ ಆಗಿರೋದು ಮತ್ತು ಪಿಗ್ಮೆಂಟೇಷನ್, ಹಾಗೆ ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಆ ಥರ ಏನಾದರೂ ಇದ್ದರೆ ಖಂಡಿತ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ನಾನು ಇವಾಗ ಯಾಕೆ ಮತ್ತೆ ಇದನ್ನು ಇದು ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಇದು ಮತ್ತೆ ತರಿಸ್ದೆ. ನಾನು ಇವಾಗ ಹೊಸದಾಗಿ ತರಿಸ್ದೆ, ನಂಗೆ ಬೇಕಿತ್ತು ಅಂತ. ಯಾಕೆಂದರೆ ರಕ್ಷಿತ್ ಕೂಡ ಯೂಸ್ ಮಾಡ್ತಾರೆ, ಅವನಿಗೂ ಪಿಂಪಲ್ ತುಂಬ ಜಾಸ್ತಿ ಇತ್ತು. ಅದಕ್ಕೆ ರಕ್ಷಿತ್ ಇವಾಗ 18 ಇಯರ್ಸ್ ಆಗೋಗಿದೆ, ಯೂಸ್ ಮಾಡ್ಬೋದು ಇದನ್ನು. ಸೊ ಅದರಿಂದ ಅವನು ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇದನ್ನು ಮತ್ತೆ ತರಿಸಿಸ್ದೆ ಅದಕ್ಕೋಸ್ಕರ. ಅದಾದ್ಮೇಲೆ ನನಗೆ ಹಿಂಗೆ ಮಾತಾಡ್ತಾ ಇದ್ದೆ, ಅವಾಗ ಅವ್ರ ಹತ್ರ ಹೇರ್ ಕಲರ್ ಕೂಡ ಇದೆ ಅಂತ ಹೇಳಿದ್ರು. ನಾನಿವಾಗ ಯೂಶ್ವಲಿ ಗಾರ್ನಿಯರು, ಲಾರಿಯಲ್ ಅದನ್ನು ಯೂಸ್ ಮಾಡ್ತೀನಿ. ಸೊ ಹೇರ್ ಕಲರ್ ಕೂಡ ಇದೆ ಅಂತ ಹೇಳಿದ್ರು. ಅದು ಕೂಡ ಆಯುರ್ವೇದಿಕ್ಕೇನೆ. ಅಂದರೆ ಇವಾಗ ಕಲರ್ ಎಲ್ಲ ಅಷ್ಟೊಂದು ಆಯುರ್ವೇದಿಕ್ಕು ಅಂತಲೂ ಹೇಳೋಕ್ಕಾಗಲ್ಲ. ಇದರಲ್ಲೂ ಸ್ವಲ್ಪ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಅಂದರೆ ಒಂದು 5% 10% ಅಷ್ಟೇ ಯೂಸ್ ಮಾಡಿರ್ತಾರೆ. ಇವಾಗ ಬೇರೆದೆಲ್ಲ ನಾವು ಅಪ್ಲೈ ಮಾಡಿದ್ರೆ ಒಂಥರ ರಫ್ ಥರ ಆಗುತ್ತೆ. ಇವಾಗ ಗಾರ್ನಿಯರ್ ಆಗಿರ್ಬೋದು, ಇಲ್ಲ ಅಂತಂದರೆ ಲಾರಿಯಲ್ ಆಗಿರ್ಬೋದು, ಅದೆಲ್ಲ ಅಪ್ಲೈ ಮಾಡಿದ್ರೆ ಒಂಥರ ರಫ್ ಆಗುತ್ತಲ್ವ. ಇದು ಒಂಥರ ಕಂಡೀಷ್ನಿಂಗ್ ಮಾಡಿರೋ ಥರ ಹೇರ್ ಬರುತ್ತೆ. ಇದೆರಡನ್ನೂ ಸೇಮು. ಇದು ಬಂದು ಕಲರು. ಸೊ ನ್ಯಾಚುರಲ್ ಬ್ಲ್ಯಾಕ್ ತರಿಸಿದ್ದೀನಿ ನಾನು. ಇದು 1 ಅಂತ ಇರುತ್ತೆ, 2 ಅಂತ ಇರುತ್ತೆ. ಇದೆರಡನ್ನೂ ಸೇಮ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಅಪ್ಲೈ ಮಾಡ್ಕೊಳ್ಳೋದು. ನಾನು ಅಪ್ಲೈ ಮಾಡಿದೆ ಮೊನ್ನೆ, ಸಿಕ್ಕಾಬಡೆ ಇಷ್ಟ ಆಗ್ಬಿಡ್ತು ನನಗೆ. ಅದಕ್ಕೋಸ್ಕರ ಇವಾಗ ಇದ್ರ ಬಗ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ವೆಬ್ಸೈಟ್ ಥ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಕೊಟ್ಟಿರ್ತೀನಿ. ವೆಬ್ಸೈಟಿಂದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತೀನಿ. ನೀವು ವೆಬ್ಸೈಟ್ ಥ್ರೂ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಇದೆ ನೋಡಿ,
ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಗೆ ತೊಗೋಬೋದು ಏನು ಎತ್ತ ಅಂತ ವಿಚಾರಿಸ್ಕೊಂಡು ತೊಗೊಳ್ಬೋದು. ರಿವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅವ್ರ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಪ್ರತಿಯೊಂದು ಕಸ್ಟಮರ್ಸ್ ರಿವ್ಯೂ ಕೂಡ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತಾರೆ. ನೀವು ಅದನ್ನು ವಾಶ್ ಮಾಡಿಬಿಟ್ಟೆ ತೊಗೊಳ್ಬೋದು. ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವೆಬ್ಸೈಟ್ ಥ್ರೂ ತೊಗೊಳ್ಳಿ. ಹಾಗೆ ಯಾರು ತೊಗೊಂಡಿದ್ದೀರಾ ಅವರು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಇದ್ರ ರಿಸಲ್ಟ್ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ನನಗಂತೂ ಇದು ಸಿಕ್ಕಾಬಿಟ್ಟೆ ಇಷ್ಟ. ಜಸ್ಟ್ ನೋಡಿ, ಏನಿಲ್ಲ, ಯಾವ ಮೇಕಪ್ ಮಾಡೋದು ಬೇಡ. ಇದೊಂದು ಕ್ರೀಮ್ ಹಿಂಗೆ ಇದೆಯಲ್ಲ ನೋಡಿ, ಜಸ್ಟ್ ಇಷ್ಟು ಅಪ್ಲೈ ಮಾಡಿದ್ರೆ ಸಾಕು. ಮಾಯ್ಶ್ಚರೈಸರ್ ಅಪ್ಲೈ, ಅದಾದಮೇಲೆ ಇದೊಂದು ಅಪ್ಲೈ ಮಾಡಿದ್ರೆ ಬೇಜಾನಾಯಿತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕ್ರೀಮು. ಬೇಕಂದರೆ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಏನು ಅವ್ರ ಫೋನ್ ನಂಬರ್ ಕೊಟ್ಟಿದ್ದೀನಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಯೂಟ್ಯೂಬ್ ಚಾನಲ್ ಹಾಗೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಚೆಕ್ ಮಾಡಿ ಬೈ ಮಾಡಿ. ಹಾಗೆ ಬೈ ಮಾಡಿರೋರು ಹೇಗಿದೆ ರಿಸಲ್ಟ್ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಓಕೆ, ಇವಾಗ ಸೋಮ್ ನೋಡಿ, ಏನದು ಪ್ರಸಾದ. ಓಕೆ, ಸೂಪರ್. ಎಲ್ಲಿ ಮಾಡ್ತಾರ್ರೆ? ಆಂಪಿ ಥಿಯೇಟರ್ ಹತ್ರನಾ? ಓ, ಪ್ರಸಾದ ತಂದವ್ರಿ ಇವಾಗ ಸೋಮು. ಖುಷಿ, ಪ್ರಸಾದ ತಗೋಬಾ. ಜೈ ಇದು ಇಲ್ಲಿ. ಏನು ಬೇಕು ನಿಂಗೆ? ಏನು ಬೇಕು ನನ್ನ ಮಗಳಿಗೆ? ಬಜ್ಜಿ ತಿಂದ್ಬಿಟ್ಲಿ ಇವಾಗ, ಅದಕ್ಕೋಸ್ಕರ ಸ್ವಲ್ಪ. ವಾ, ಸೂಪರಾ? ಹಾಂ, ಸೂಪರ್ ಬಂಗಾರು. ಎಲ್ಲರೂ ಒಂದೊಂದು ವೆರೈಟಿ ಮಾಡ್ಕೊಂಬಂದಿದ್ರೇನೋ, ಎಲ್ಲರೂ ಕೊಟ್ಟಿದ್ದಾರೆ. ಒಬ್ಬರು ಫ್ರೂಟ್ ಸಲಾಡು, ಕೇಸರಿ ಬಾತು, ಕೋಸಂಬರಿ, ಕಡಲೆಕಾಳು ಉಸ್ಲಿ. ಉಪವಾಸ ಇಲ್ಲದೆ ಇರೋರು ತಿಂದ್ಬಿಡ್ಬೋದು. ಉಪವಾಸ ಇರೋರು ಪಾಪ ಏನು ತಿನ್ನೋದಕ್ಕಾಗೋದಿಲ್ಲ. ಇದೇ ಡಿಸಡ್ವಾಂಟೇಜ್ ಅಂತ ಅಂದರೆ. ನಾವಂತೂ ಉಪವಾಸ ಇರೋದಕ್ಕಾಗೋದಿಲ್ಲ, ಹೆಲ್ತ್ ಇಶ್ಯೂ ಇರೋದ್ರಿಂದ. ಬಿಡು ಬಾ ಖುಷಿ, ಅವಳನ್ನ ಕೆಳಗಡೆ ಬಿಡು. ಪಾಪರಿ ಕೆಳಗೆ ಇಳಿಸೋಳೆ, ಎದ್ರುಕೊತಾ ಇದ್ದಾಳೆ. ಅಲ್ಲ, ಎದ್ರುಕೊಳ್ಳೋದಲ್ಲ, ಬರ್ಬೇಕಂತ ಕೆಳಗೆ. ಚೆನ್ನಾಗಿದೆಯಾ? ಹಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾಯಿದೆ. 8:30 ಟೈಮು. ಊಟ ಮಾಡಿ ಆಮೇಲೆ ಮತ್ತೆ ಇದು ಮಾಡ್ತೀನಿ. ಪ್ರಸಾದ ಬೇರೆ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಹಾಂ, ಫಸ್ಟ್ ಸ್ವೀಟಿಂದ ಶುರು ಮಾಡೋಣ. ಸ್ವಾಮಿ, ಕೇಸರಿ ಬಾತು ನನ್ನ ಫೇವ್ರೇಟು. ಕೇಳಬೇಕಾ? ಮಸ್ತಿದೆ. ಕಡಲೆಕಾಳು ಉಸ್ಲಿ, ಸೂಪರ್. ಕೋಸಂಬರಿ ಖಾರ ಇದೆ. ಓಕೆ, ಊಟ ಮಾಡ್ಕೊಳ್ತೀನಿ ಫಸ್ಟು. ನನ್ನ ಫೇವ್ರೆಟ್ ಸಾರು. ಅದಕ್ಕೆ ತೆಂಗಿನಕಾಯಿ ಎಲ್ಲ ಏನು ಹಾಕಿಲ್ಲ, ಮಸಾಲೆ ಅಂದರೆ ರುಬ್ಬಿಟ್ಟು. ಬೇಳೆ ಸಾರು ಸೋಮ್ಗೆ ಇಷ್ಟ, ಖುಷಿಮಗೂ ಇಷ್ಟ ತುಂಬಾ. ಅದಕ್ಕೋಸ್ಕರ ಇದೇ ಥರನೇ ಮಾಡಿದೆ. ಬಿಸಿ ಬಿಸಿ ಅನ್ನ ಆಗಿದೆ. ಪರಿಗೊಂಚೂರು ಊಟ ಕೊಡಬೇಕು. ಖುಷಿಮಗೂ ಊಟ ಮಾಡಿಸಿ ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಕಂಪ್ಲೀಟಾಗಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ. ಪಾತ್ರೆಗಳು ಅಷ್ಟೇ ವಾಶ್ ಮಾಡಿ ಇಟ್ಟೆ. ಇಲ್ಲಿ ಏನಿಲ್ಲ, ಬೆಳಗ್ಗೆ ಎದ್ದು ಇನ್ನೇನಿದು ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋದು. ಪಾತ್ರೆಗಳು ಅಷ್ಟೇ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ. ಬೆಳಗ್ಗೆ ರಿಸ್ಕ್ ಇರಬಾರ್ದು ನನಗೆ, ಅದಕ್ಕೋಸ್ಕರ. ಸೊ ಇನ್ನು ಗುಡ್ ನೈಟ್ ಹೇಳುವ ಸಮಯ. ಖುಷಿಮಾ ಮಲ್ಕೊಂಡ್ಲು, ಕ್ರಿಕೆಟ್ ನೋಡ್ತವ್ರೆ. ಶಿವರಾತ್ರಿ ಉಪವಾಸ ಇರೋರೆಲ್ಲ ಜಾಗರಣೆ. ಖುಷಿ ಸೌಂಡ್ ಕಮ್ಮಿ ಮಾಡು. ಜಾಗರಣೆ ಇರ್ತಾರೆ ಅನಿಸುತ್ತೆ. ನನ್ನ ಮಗಳು ಮಲ್ಕೊಂಡು ನೋಡಿ. ಅಮ್ಮ ಬಿಚ್ಚೆಟ್ ಕೊಡಮ್ಮ. ಬಿಚ್ಚೆಟ್, ಅವಳು ಬೆಡ್ಶೀಟ್ಗೆ ಬಿಚ್ಚೆಟ್ ಅಂತಾಳೆ. ಎಷ್ಟೊಂದು ಸರಿ ನಾನು ಕನ್ಫ್ಯೂಸ್ ಆಗಿದ್ದೀನಿ. ಬಿಚ್ಚೆಟ್ಟಾ? ಇವಾಗ ತಿನ್ನಬಾರ್ದು ಮಗಳೇ ಬಿಚ್ಚೆಟ್ಟು ಅಂತೆಲ್ಲ ಹೇಳಿದ್ದೀನಿ. ಬೆಡ್ಶೀಟ್ಗೆ ಬಿಚ್ಚೆಟ್ಟು ಅಂತಾಳೆ. ಸೊ ಇನ್ನು ಅವಳು ಮಧ್ಯಾಹ್ನ ಮಲ್ಕೊಂಡಿಲ್ಲ, ಅದಕ್ಕೋಸ್ಕರ ಇವಾಗ ಬೇಗ ಮಲ್ಕೊಂಬಿಡ್ತಾಳೆ. ಸ್ವಲ್ಪ ಹೊತ್ತು ನಾನು ಹೋಗಲ್ಲಿ ಬೆಡ್ ಮೇಲೆ ಮಲ್ಕೊಳ್ಳೋವರೆಗೂ ಅಷ್ಟೇ ಅವ್ರ ಅಪ್ಪನ ಫೋನ್ ಇಸ್ಕೊಂಬಂದು ಕೂತವಳೆ. ಯಾಕಂದ್ರೆ ಅವರಪ್ಪ ಕ್ರಿಕೆಟ್ ನೋಡ್ತಾರಲ್ಲ, ಅವಳು ನೋಡೋದಿಲ್ಲ, ಅದಕ್ಕೋಸ್ಕರ. ಇವಳು ಸುಬಕ್ಕ ಬಾಲಿ ಪರಿ, ಬಾ ಮಗಳೇ ಇಲ್ಲಿ. ಬಾಲೆ ಮಗಳೇ, ಹೊಡಿ ಬಾ ಮಗಳೇ ಇಲ್ಲಿ. ಬರಲ್ಲ ಬಾ ಮಗಳೇ ಇಲ್ಲಿ. ಹೊಡಿ ಬಾ ಮಗಳೇ, ಹೊಡಿ ಬರಿ. ನನ್ನ ಮಗಳು ಇವತ್ತು ಫುಲ್ಲು ಅವಳಿಗೆ ಸ್ನಾನ ಮಾಡಿಸಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ರೆಡಿ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಘಮ ಅಂತ ಇದ್ದಾಳೆ. ಒಂದು 4-5 ದಿನದವರೆಗೂ ಆರಾಮಾಗಿರ್ತಾಳೆ. ಆಮೇಲೆ ಒಂದು ಸ್ವಲ್ಪ ಅದು ಏನೇ ಆಗಲಿ ನಾಯಿಗಳದ್ದು ಸ್ಮೆಲ್ ಬರುತ್ತಲ್ಲ, ಅದೊಂಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ನಾನು ಅದಕ್ಕೆ ವಾರಕ್ಕೊಂದ್ಸರಿ ಕರೆಕ್ಟಾಗಿ ಸ್ನಾನ ಮಾಡಿಸ್ತೀನಿ ಅವಳನ್ನ. ಬಾ ಇಲ್ಲಿ, ಬಾ ಬರಲ್ವಾ? ಹೋಗು. ಓಕೆ ಫ್ರೆಂಡ್ಸ್, ಇವಾಗ ಏನಂದರೆ ಈಗೆಲ್ಲ ಕೆಲಸ ನಾಳೆನೂ ಕೂಡ ರಮ್ಯ ಬರೋದಿಲ್ಲ. ಎಲ್ಲ ಕೆಲಸ ನಾಳೆ ನನ್ನದೇ ಇರುತ್ತೆ. ಶಾಪಲ್ಲೂ ಅಷ್ಟೇನೆ
ಏನಕ್ಕೆ ಮತ್ತೆ ನಾನು ಮಾತಾಡೋಕ್ಕೆ ಬಂದೆ ಅಂತಂದರೆ ಸುಮಾರು ಜನ ಕಮೆಂಟ್ಗಳು ಬಂದಿದೆ. ಆ ಕಮೆಂಟ್ಗೆ ನಾನು ಆನ್ಸರ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಹಾಗೆ ಮತ್ತೆ ಮಾತಾಡ್ತಾ ಇರೋದು. ಯಾಕೆಂದರೆ ಈ ಥರ ಬಿಟ್ಟರೆ ಎಷ್ಟೋ ಜನರಿಗೆ ಅದು ಅರ್ಥ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದಾರೆ ನಾನು ಶಾಪ್ ಕ್ಲೋಸ್ ಮಾಡ್ತೀನಿ ಅಂತ ಅಂದಿದ ತಕ್ಷಣವೇ. ಹಾಗೆ ಇನ್ನೊಂದು ಸುಮಾರು ಜನ ನನಗೆ ಫೋನ್ಗಳು ಮಾಡ್ತಾಯಿದ್ದಾರೆ, ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ, ಶಾಪ್ ನಂಬರ್ಗೆ ಫೋನ್ ಮೇಲೆ ಫೋನು ಸುಮಾರು ಜನ ಮಾಡೋರೆ. ಸುಮಾರು ಜನರ ಜೊತೆ ನಾನು ಮಾಡಿದ್ದೀನಿ, ಅವ್ರಿಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಅದೇ ಕ್ಲಾರಿಟಿ ನಿಮಗೂ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ. ಏನಪ್ಪ ಅಂತಂದರೆ, ನಿಖಿದವರೇ ನೀವು ಶಾಪ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ರಮ್ಯಾ ಹೇಗೆ, ರಮ್ಯಾ ಕತೆ ಹೇಗೆ, ರಮ್ಯನೆಲ್ಲೂ ಹೋಗ್ತಾಳೆ ಅಂತ ಸುಮಾರು ಜನ ಕೇಳ್ತಾ ಇರೋ ಪ್ರಶ್ನೆ ಇದು. ಸೊ ರಮ್ಯಾ ಬಂದು ಮತ್ತೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಇನ್ನು ನನಗೆ ಫೋನ್ ಮಾಡಿದವ್ರಿಗೆ ಅವ್ರಿಗೆ ಆನ್ಸರ್ ಏನಂತ ಕೊಟ್ಟೆ ಅಂತ ಹೇಳ್ತೀನಿ. ನನಗೆ ಫೋನ್ ಮಾಡಿದವರು, ನಿಖಿತಾ ಶಾಪ್ನ ಕ್ಲೋಸ್ ಮಾಡಬೇಡಿ. ಯಾಕೆ ಅಂತಂದರೆ ರಮ್ಯಾಗೂ ಇವಾಗ ಕೆಲಸ ಬಿಟ್ಟಿದ್ದಾರಲ್ವಾ, ಸೊ ಆದ್ದರಿಂದ ಅವ್ರಿಗೂ ಈಸಿ ಆಗುತ್ತೆ, ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ನೀವು ಅವಾಗ ಬಂದು ಹೆಲ್ಪ್ ಮಾಡ್ಬೋದು ಅಂತ ಹೇಳಿದ್ರು. ಖಂಡಿತ ನೀವು ಹೇಳ್ತಿರೋದು 100% ಕರೆಕ್ಟು. ಆದರೆ ರಮ್ಯಾಗೇನಂತ ಅಂದರೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಮತ್ತು ವಾಟ್ಸಪ್ ಮೆಸೇಜ್ಗಳನ್ನ ನೋಡೋಕ್ಕೆ ಬರೋದಿಲ್ಲ. ಮೇಯ್ನ್ ನಂದು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನೇ ನೋಡಬೇಕು. ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಅವಳಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ವಾಟ್ಸಪ್ ನೋಡೋಕ್ಕೆ ಬರಲ್ಲ ಅನ್ನೋ ವಿಚಾರ ಗೊತ್ತಿರಲಿಲ್ಲ. ಆ್ಯಂಡ್ ರಮ್ಯಾಗೂ ನಾನು ಅವಾಗ ನನ್ನ ಶಾಪಿಗೆ ಕರ್ಸ್ಕೊಂಡಿದ್ದ ಉದ್ದೇಶ ಏನಪ್ಪ ಅಂತಂದರೆ, ಗಾರ್ಮೆಂಟ್ಸ್ಗೆ ತುಂಬ ವರ್ಷಗಳಿಂದ 5 ವರ್ಷದಿಂದ ಹೋಗ್ತಾ ಇದ್ಲು. ಅವಳು ಒಂದ್ಸರಿ ರಿಸೈನ್ ಮಾಡೋ ಥರ ಇದ್ಲು. ಅಂದರೆ ಒಂದು 5 ವರ್ಷಕ್ಕೆ ಒಂದ್ಸರಿ ರಿಸೈನ್ ಮಾಡೋ ಥರ ಇದ್ದರೆ ಅದೇನಿದೆ ಅಮೌಂಟ್ ಏನೋ ಇರುತ್ತಂತಲ್ಲ, 5 ವರ್ಷಕ್ಕೋ 7 ವರ್ಷಕ್ಕೋ ಗೊತ್ತಿಲ್ಲ ನನಗೆ, ಅಮೌಂಟ್ ಏನಿರುತ್ತಲ್ವ ಆ ಅಮೌಂಟು ಬರಬೇಕಾಗಿತ್ತು. ಅವಳು ಅದೆಲ್ಲ ತಗೊಂಡು ಮತ್ತೆ ಜಾಯ್ನ್ ಆಗಬೇಕು ಅನ್ನೋ ಥರ ಪ್ಲ್ಯಾನ್ ಇತ್ತು. ಆ ಟೈಮ್ನಲ್ಲಿ ನಾನು ನನ್ನ ಶಾಪ್ಗೆ ಆಫರ್ ಕೊಟ್ಟಿದ್ದು, ಈ ಥರ ಬಾ ರಮ್ಯಾ ನನಗೂ ಬೇಕು, ಹೆಲ್ಪ್ ಆಗುತ್ತೆ, ಹೆಂಗಿರು ನೀನು ಕೆಲಸ ಬಿಟ್ಟು ಸೇರ್ಕೋತೀನಿ ಅಂತ ಹೇಳ್ತಿದ್ದಲ್ಲ ಅಂತ ಹೇಳಿ ಇದು ಮಾಡಿದ್ದು. ಆ್ಯಂಡ್ ಇವಾಗ ಏನಂತಂದರೆ ಹೇಳ್ದಂಗೆ ಶಾಪ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ನಾನು ಎಲ್ಲ ಥರ ನಾವು ಯೋಚನೆ ಮಾಡೇ ಡಿಸಿಷನ್ ತಗೊಂಡಿರೋದು. ಯಾಕೆಂದರೆ ನಡೀತಿರೋ ಬಿಸ್ನೆಸ್ನ ಸಡನ್ನಾಗಿ ಸ್ಟಾಪ್ ಮಾಡಬೇಕು ಅಂತಂದರೆ ಯಾರಿಗೇ ಆಗಲಿ ಬೇಜಾರು ಆಗೇ ಆಗುತ್ತೆ. ನನಗೂ ಅದು ಬೇಜಾರು ಇದ್ದೇ ಇದೆ. ಇದೆಲ್ಲ ಯೋಚನೆ ಮಾಡೇ ನಾವು ಡಿಸಿಷನ್ ತೊಗೊಂಡಿರೋದು. ಹಾಗೇನಾದ್ರು ಇದ್ದಿದ್ರೆ ನಾನು ರಮ್ಯಾ ಯಾವ ಕೆಲಸದವರು ಬಿಡದೇ ಇತ್ತು, ನಾನು ರಮ್ಯಾ ಇಬ್ಬರೇ ನಡೆಸ್ಕೊಂಡು ಆರಾಮಾಗಿ ಹೋಗ್ಬಿಡ್ತಾ ಇದ್ವಿ. ಸೊ ರಮ್ಯಾ ಇವಾಗ ನಾನು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅನ್ನುವಾಗ ರಮ್ಯಾ ಮನೆ ಅಲ್ಲಿ ಶಾಪಲ್ಲಿ ವಾಟ್ಸಪ್ಪಲ್ಲಿ ಮೇಂಟೈನ್ ಮಾಡ್ತಾ ಇರ್ತಿದ್ಲು. ಸೊ ನಾನು ಬಂದ್ಬಿಟ್ಟು ಆಮೇಲೆ ವೀಡಿಯೋ ಮಾಡಿಕೊಂಡು ಇಬ್ಬರು ಜೊತೆಯಲ್ಲಿ ಮಾಡ್ಕೊತಾ ಇದ್ವಿ. ಆದರೆ ಇದು ಏನಂತಂದರೆ ರಮ್ಯಾ ಶಾಪಲ್ಲಿ ಜಸ್ಟು ಏನಂತಂದರೆ ಕಸ್ಟಮರ್ಸ್ ಬರ್ತಾರಲ್ಲ ಅವರಿಗೆ ಸೀರೆಗಳು ತೋರಿಸೋದು ಮತ್ತು ಎತ್ತಿಡೋದು ಅಷ್ಟೇ ಕೆಲಸ ನಾವು ಶಾಪಲ್ಲಿ ಕೊಟ್ಟಿರೋದು. ಮತ್ತು ಆ ಸ್ಯಾರಿಗಳ ಪ್ರೈಸ್ ಎಷ್ಟಿದೆ ಅಂತಲೂ ಅವಳಿಗೆ ಅದು ಗೊತ್ತಾಗೋದಿಲ್ಲ. ನಾವಿದ್ದರೆ ಯಾರು ಹೇಳಬೇಕು. ಇಲ್ಲ ಅಂತಂದರೆ ನಾವೇನಾದ್ರು ಹೊರಗಡೆ ಹೋಗಿದ್ದೀವಿ ಅಂತಂದರೆ ಫೋನ್ ಮಾಡಿ ಅವಳು ವೀಡಿಯೋ ಕಾಲು ಅವಳಿಗೆ ಮಾಡೋಕ್ಕೆ ಬರಲ್ಲ, ಫೋನ್ ಮಾಡಿಬಿಟ್ಟು ಅಕ್ಕ ಈ ಫೋಟೋ ಕಳಿಸೋದು ಅದೆಲ್ಲ ನಾವೇ ಮಾಡಿ ನಾವು ಆ ಕಡೆಯಿಂದ ವೀಡಿಯೋ ಕಾಲ್ ಮಾಡಬೇಕು. ಆಮೇಲೆ ಯಾವ್ಯಾವ ಸೀರೆ ಅಂತ ತೋರಿಸ್ತಾರೆ ಅದು ಪ್ರೈಸ್ ಹೇಳಬೇಕು. ಇಲ್ಲ ನಾನು CCTVನಲ್ಲಿ ಕಸ್ಟಮರ್ಸ್ ಯಾವ ಸೀರೆ ಅಂತ ತೋರಿಸ್ತಾರೆ ಆ ಸೀರೆ ನೋಡಿಬಿಟ್ಟು ಎಷ್ಟು ಪ್ರೈಸು ಅಂತ ಹೇಳಬೇಕು. ಈ ರೀತಿ ನಡೀತಾ ಇದೆ ನಮಗೆ. ಇದು ಪದೇ ನಾನು ಮಾಡೋದಕ್ಕೆ ಆಗೋದಿಲ್ಲ ಆಯಿತಾ. ಒಂದು ವಾಟ್ಸಪ್ ನೋಡೋಕ್ಕೆ ಬರಲ್ಲ ಅಂತ ಹೇಳಿದಾಗ ನಂಗೆ ತುಂಬ ಕಷ್ಟ ಆಗುತ್ತೆ. ಮೇಯ್ನ್ ಇರೋದೇ ನಮಗೆ ವಾಟ್ಸಪ್ ಮೆಸೇಜಸ್. ಆನ್ಲೈನ್ ಅಂತ ಬಂದಾಗ ಆಫ್ಲೈನ್ ನಮಗೆ ಸ್ವಲ್ಪ ಕಮ್ಮಿನೇ ಆಯಿತಾ. ಆನ್ಲೈನು ಜಾಸ್ತಿ ಅಂದರೆ 75 ನಮಗೆ ಆನ್ಲೈನ್ ಇದೆ, 25% ಇನ್ನು ಆಫ್ಲೈನ್ ಇರೋವಂಥದ್ದು. ಸೊ ಹೀಗಿರುವಾಗ ನಾನು ಒಬ್ಬಳೇ ಎಲ್ಲ ಮೆಸೇಜು ನೋಡ್ತಾ ಇದ್ರೆ ಅವಳು ಏನಿಲ್ಲ ಸುಮ್ಮನೆ ಕೂತಿರ್ತಾಳೆ. ನಾವು ಆರ್ಡ್ರ್ ತೊಗೊಂಡು ಪ್ಯಾಕ್ ಮಾಡ್ತೀವಲ್ಲ ಅದನ್ನು ಮಾತ್ರ ಟ್ರ್ಯಾಕಿಂಗ್ ಐಡಿ ಅಂಟಿಸ್ಬಿಟ್ಟು ಪ್ಯಾಕ್ ಮಾಡ್ತಾಳೆ ಅಷ್ಟೇ. ಇನ್ನು ಬರೆಯೋದು ಓದೋದೆಲ್ಲ ಏನಿಲ್ಲ. ನಾನು ಎಷ್ಟು ಅಂತ ವಾಟ್ಸಪ್ನ ಮೆಸೇಜ್ನ ನೋಡ್ತಾನೆ ಇರೋಕ್ಕಾಗುತ್ತೆ. ನೋಡಿದ್ರೆ ನನ್ನ ಕಣ್ಣೆಲ್ಲ ನೋವು ಬಂದುಬಿಡುತ್ತೆ. ಸೊ ನನಗೆ ಆಗೋದೇ ಇಲ್ಲ ಬಿಲ್ಕುಲ್ಲು. ಇನ್ನು ಇದೆಲ್ಲ ಯೋಚನೆ ಮಾಡಿದ್ವಿ. ಇನ್ನು ಮುಂದಕ್ಕೆ ಏನು ರಮ್ಯಾ ಕತೆ ಅಂತಂದರೆ, ರಮ್ಯಾ ಏನು ಅವಾಗ್ಲೂ ಕೂಡ ಅವಳು ಕೆಲಸ ಬಿಟ್ಟು ಅದೇನಿದೆ ಅಮೌಂಟ್ ತೊಗೊಂಡು ಮತ್ತೆ ಗಾರ್ಮೆಂಟ್ಸ್ಗೆ ಹೋಗಬೇಕು ಅಂತ ಇದ್ಲು. ಆದರೆ ಇವಾಗೂ ಕೂಡ ಅವಳು ಅದೇ ಕೆಲಸಕ್ಕೆ ಹೋಗ್ತಾಳೆ. ಮತ್ತೆ ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ಅವಳು ಅವಾಗಿಂದನೂ ಫಸ್ಟ್ ಅವಳು ಮದುವೆ ಆಗೋಕ್ಕೆ ಮುಂಚೆಯಿಂದನೂ ಗಾರ್ಮೆಂಟ್ ಕೆಲಸಕ್ಕೆ ಹೋಗಿ ಅಭ್ಯಾಸ ಅವಳಿಗೆ. ಆದರೂ ಗಾರ್ಮೆಂಟ್ ಕೆಲಸ ಬೇಡ, ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋ, ಇದಲ್ಲದೆ ಹೋದ್ರೆ ಇನ್ನೂ ಬೇರೆ ಥರ ಇರ್ತವೆ ಅಂತ ಹೇಳಿದ್ದೀವಿ. ಅವಳು ಆದ್ದರಿಂದ ಬೇರೆ ಕೆಲಸ ನೋಡ್ಕೊತಾಳೆ. ನಾವೆಲ್ಲ ಯೋಚನೆ ಮಾಡಿ ಬಿಟ್ಟು ಎಲ್ಲ ಕೇಳಿ ಮಾಡಿನೇ ನಾವೂ ಮಾಡ್ತಾ ಇರೋದು. ಸುಮ್ಮನೆ ಇನ್ನು ನಾವೇನೇನೋ ಯೋಚನೆ ಮಾಡ್ದಲೇ ಬಿಡ್ದಲೇ ಡಿಸಿಷನ್ ತೊಗೊಂಡು ಈ ನಿರ್ಧಾರಕ್ಕೆ ಬಂದಿರೋದಲ್ಲ.
ಸೊ ಓದೋಕ್ಕೆ ಬರೆಯೋಕ್ಕೆ ಬಂದೆ, ಅದ್ರ ಕಥೆನೇ ಬೇರೆ ಫ್ರೆಂಡ್ಸ್ ಅಲ್ವಾ. ನಾನೇನಿಲ್ಲ, ನಾನಂದೆ ನಿನಗೆ ಇನ್ಚಾರ್ಜ್ ಕೊಟ್ಬಿಡ್ತೀನಿ ರಮ್ಯಾ, ನೀನೇ ಮಾಡ್ಕೊಂಡು ಹೋಗ್ತಾರೋ, ನಾನು ಅವಾಗ ಬಂದು ನಿಂಗೆ ಸಪೋರ್ಟ್ ಮಾಡ್ತೀನಿ, ನಿನಗೆ ನೋಡ್ತೀನಿ ಅಂತ ಹೇಳ್ಬಿಡ್ತಾಯಿದ್ದೆ. ನಡೀತಿರೋ ಬಿಸ್ನೆಸ್ ಯಾರು ಯಾವಾಗಲೂ ಹೇಳ್ದಂಗೆ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾರಿಗೂ ಇಷ್ಟ ಆಗಲ್ಲ ಅದು ಅಲ್ವಾ. ಯಾರು ಮಾಡ್ತಾರೆ, ಬರ್ತಿರೋ ಅದೇನು ಯಾರು ನಿಲ್ಸೋಕ್ಕಾಗುತ್ತಾ. ಹಾಗೆ ಸುಮಾರು ಜನ ಕಮೆಂಟು ಬಂದವರು, ಕಮೆಂಟು ಅಂದರೆ ಕೇಳೋದು, ಆಮೇಲೆ ಫೋನ್ಗಳ ಮೇಲೆ ಫೋನ್ ಮಾಡೋದು. ಅವ್ರಿಗೂ ಹೇಳಿದ್ದೀನಿ, ಅವ್ರವಾಗ ಇಲ್ಲ ನಿಖಿತ ಕರೆಕ್ಟ್ ಹಂಗಿದ್ರೆ ಓಕೆ, ಇಲ್ಲಿ ನಾವೇ ಅಂದ್ಕೊಂಡ್ವಿ ಎಲ್ಲ ಬರುತ್ತೆ ಅವ್ರಿಗೆ, ಆದ್ದರಿಂದ ಹೆಂಗೆ ಅವ್ರ ಕತೆ ಮುಂದಕ್ಕೆ ಅಂತ ಯೋಚನೆ ಮಾಡಿ ಮಾಡ್ತಿದ್ವಿ. ನಾವು ಕಮೆಂಟ್ಸ್ಗಳನ್ನ ತುಂಬ ಜನ ತುಂಬ ಹತ್ರ ಕಮೆಂಟ್ ಮಾಡಿದರು, ನೋಡಿದ್ವಿ ಬಿಟ್ವಿ ಅಂತ. ನಾನು ಕಮೆಂಟು ನೋಡಿದ್ದೀನಿ, ಆದರೆ ಆ ಕಮೆಂಟ್ಗಳೆಲ್ಲ ನಾನು ಆನ್ಸರ್ ಮಾಡೋಕ್ಕಾಗುತ್ತಾ, ಹಿಂಗೆ ಇಷ್ಟೆಂದೆಲ್ಲ ಡೀಟೇಲಾಗಿ ನಾನು ಆನ್ಸರ್ ಮಾಡೋಕ್ಕಾಗುತ್ತಾ, ಆಗಲ್ಲ. ಅದಕ್ಕೋಸ್ಕರನೇ ಒಂದು ವಿಡಿಯೋದಲ್ಲೇ ಹೇಳ್ಬಿಡೋಣ ಏನು ಎತ್ತ. ನಮ್ಮ ಶಾಪ್ ಕ್ಲೋಸ್ ಮಾಡಿದ್ರೆ ಮುಂದೆ ರಮ್ಯನ ಕತೆ ಏನು ಎತ್ತ ಅನ್ನೋದು ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ನೀವು ಎಲ್ಲರೂ ಅವು ಓಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊತೀರ. ಇದು ನಿಮ್ಗೆ ಮುಂಚೆನೇ ಗೊತ್ತಿರಲಿಲ್ವ ಅನ್ನೋದ್ರೆ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಅಂದರೆ ವಾಟ್ಸಪ್ ನೋಡೋಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಷ್ಟು ತೀರಾ ಮರ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ನಮಗೆ ಗೊತ್ತಾಗಿದ್ದು, ಓಹೋ ಇವಳಿಗೆ ಬರೋದೇ ನಮ್ಮ ಮನೆಗೆ ಬಂದ ಮೇಲೇ, ಶಾಪಿಗೆ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು ಬರಲ್ಲ ಅಂತ ಹೇಳಿ. ಸೊ ಅನಾವಶ್ಯಕವಾಗಿ ಸುಮಾರು ಇದಲ್ದಲೆ ಇದು ಬಿಡಿ, ಇದು ಒಂದು ಲಾಜಿಕ್ ಇದೆ, ನೀವೆಲ್ಲರೂ ಕೇಳಿರೋದ್ರಲ್ಲಿ ಒಂದು ಲಾಜಿಕ್ ಇದೆ, ಅದು ಖಂಡಿತ ನಾನು ಒಪ್ಕೊತೀನಿ. ಅದಕ್ಕೆ ನಾನು ಆನ್ಸರ್ ಮಾಡ್ತಾಯಿದ್ದೆ. ಇನ್ನು ಇದು ಬಿಟ್ಟರೆ ಇನ್ನು ಸುಮಾರು ಕಮೆಂಟ್ಗಳು ಅಂತಂದರೆ ಹೇಳ್ದಂಗೆ ಅದೇ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದೆ, ಸ್ಯಾರಿ ಬಿಸ್ನೆಸ್ಸಲ್ಲಿ ಅದು ಅಲ್ಲ ಏನು ನಿಮಗೇನು ಲಾಸ್ ಆಗ್ತಾಯಿದೆಯಾ, ಏನು ಪ್ರಾಫಿಟ್ ಇಲ್ವಾ ಅದಕ್ಕೋಸ್ಕರನೇ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಇನ್ನು ಕೆಲವೊಂದು ಕಮೆಂಟ್ಗಳು ಹಂಗೆ ಇದ್ವು, ನಾನು ಆಗಲೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇವಾಗ ಫುಲ್ಲು ಸ್ವಲ್ಪ ಬ್ಯುಸಿ ಇದ್ದೆ, ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಬಂದು ಸಂಜೆ ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಒಂಥರ ಡೀಪ್ ಕ್ಲೀನ್ ಥರನೇ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ, ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ, ನಾನು ಅದಕ್ಕೆ ವ್ಲಾಗ್ ಮಾಡೋಕ್ಕಲ್ಲ, ಪೂಜೆ ಎಲ್ಲ ಆದಮೇಲೆ ನಾನು ಅಡುಗೆ ಮಾಡ್ಬೇಕಾದ್ರೆ ವ್ಲಾಗ್ನ ಶುರು ಮಾಡಿದ್ದು. ಸೊ ಹೀಗೆ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಇದ್ರ ಬಗ್ಗೆ ಕೆಣಕಿ ಕೇಳಬೇಡಿ. ಮತ್ತು ಚೆನ್ನಾಗಿರೋ ಸಂಬಂಧಗಳನ್ನ ನಿಮ್ಮ ಕಮೆಂಟ್ಗಳಿಂದ ಹಾಳು ಮಾಡಬೇಡಿ, ಆಯಿತಾ. ಇದನ್ನು ಹೇಳೋದಕ್ಕೆ ನಿಮಗೆಲ್ಲರಿಗೂ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಅವಳಿಗೆ ಇದೆಲ್ಲ ಕಮೆಂಟ್ ನೋಡೋಕ್ಕೆ ಬರಲ್ಲ, ಪ್ರಾಬ್ಲಮ್ ಇಲ್ಲ. ಅಥವಾ ಬೇರೆ ಯಾರಾದರೂ ಹಿಂಗೆ ಮಾಡಿದ್ರು ಬಿಟ್ರೆ ಅದೆಲ್ಲ ಇಲ್ಲ ಬಿಡಿ, ತಲೆ ಕೆಡಿಸ್ಕೊಳ್ಳಲ್ಲ ನಾವೇನು. ಆ ಥರ ಏನಾದ್ರು ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾವು ಹೇಳಿರೋದು ಹೆಂಗೆ ಅಂದರೆ ಚೆನ್ನಾಗಿದ್ದೀವಿ, ಚೆನ್ನಾಗಿ ಬಂದ್ವಿ, ಚೆನ್ನಾಗಿ ಹೋಗಬೇಕು. ಯಾಕಂತಂದರೆ ಇದು ಇವತ್ತು ನಾಳೆ ಮುಗಿಯುವಂಥ ಸಂಬಂಧಗಳಲ್ಲ, ಹೀಗೆ ಇರಬೇಕು ಸಂಬಂಧ. ಆದ್ದರಿಂದ ಸೊ ನನಗೆ ನನ್ನದೇ ಆದ ಒಂದು ರೀಸನ್ಗಳಿದ್ದಾವೆ ಕೊಡೋದಕ್ಕೆ, ಆದ್ದರಿಂದ ಈ ಡಿಸಿಷನ್ನ ತೊಗೊಂಡಿದ್ದೀನಿ. ಓಕೆ, ನಿಮ್ಮ ಪರಿ ಬಾಯ್ಲಿ, ಮೊನ್ನೆ ನೋಡ್ತೀನಿ ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾ ಇದ್ದಿದ್ದು. ಬಾಯ್ಲಿ ಬಾ ಬಾಯ್ಲಿ ಬಾರೆ, ನಿನ್ನ ಹೊಡೋಯ್ತಾಳೆ, ಪರ ಅಂತ ಇದು ಮಾಡ್ತಾಳೆ. ಘಮ ಅಂತವಳೆ ನನ್ನ ಮಗಳು, ಇವತ್ತು ಘಮ ಅಂತವಳೆ, ಘಮ ಅಂತವಳೆ ನನ್ನ ಪರಿ ಮಗಳು, ಘಮ ಅಂತವಳೆ. ನೋಡಿ ಕಾರ್ ಹೆಂಗೆ ಇಟ್ಕೊತಾಳೆ ನೋಡಿ. ಇಲ್ಲಿ ಮೊಲ ಮರಿ, ನನ್ನ ಮೊಲ ಮರಿ ನೀನು, ಏನೇ ನನ್ನ ಮೊಲ ರ್ಯಾಬಿಟ್ಟು. ಪೆಪ್ಪ ಪೆಗ್ಗ ನೀನು, ಖುಷಿ ಪೆಪ್ಪ ಪೆಗ್ಗ ನೀನು. ನೋಡಿ ಹೆಂಗೆ ನೋಡ್ತಾಳೆ ನೋಡಿ, ಅಲ್ಲಿ ನೋಡಿ ಕಾಣಿಸಲ್ಲ ಬಿಡಿ ನಿಮಗೆ ಅವಳಿರೋ ಕಲ್ಲರ್ಗೆ. ನನ್ನ ಪೆಪ್ಪ ಪೆಗ್ಗ ಘಮ ಅಂತೈತೆ ನನ್ನ ಮಗಳು ಇವತ್ತು. ಓ ನಮ್ಮ ಮಗಳೇ, ಅಮ್ಮ ಇಲ್ಲಿ ಮಾತಾಡ್ತಾ ಇಲ್ವಾ? ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆಯಾ ಪರ ಅಂತ ಕೆರ್ಕೊಂಡು. ಬಂಗಾರ ಇದು ನನ್ನ ಬಂಗಾರ ನೋಡಿ ಫ್ರೆಂಡ್ಸ್. ನೋಡಿ ಮಗು ಥರ ಹಿಂಗೆ ಎತ್ಕೊಬಿಟ್ರೆ ಅಚ್ಚುಕಟ್ಟಾಗಿ ರಾಣಿ. ಊಟ ಇಟ್ಟಿದ್ದೀನಿ, ತಿನ್ನಲ್. ಮತ್ತೆ ನಾವೇನು ತಿಂತೀವಿ ಆ ಫುಡ್ ಬೇಕಂತೆ ಫ್ರೆಂಡ್ಸ್. ಹೇಳಿದೆ ಲೇ ತಿನ್ನೆ ಅಂತ ಕರ್ಡ್ ರೈಸ್ ಇಟ್ಟಿದ್ದೀನಿ, ನೋಡೋಣ ಟ್ರೈ ಮಾಡ್ತಾಳ ಅಂತ ಹೇಳ್ಬಿಟ್ಟು. ಅವಳದು ಫುಡ್ಡು ನೆನೆ ಹಾಕಿ ಎಗ್ ಹಾಕಿ ಇಟ್ಟಿದ್ದೀನಿ. ಶಿವರಾತ್ರಿ ಹಬ್ಬ ಆದರೂ ಇವಳಿಗೆ ಎಗ್ ತಿನ್ನಿಸ್ಬೇಕು, ಎಗ್ ಬೇಕು ಇವಳಿಗೆ. ಎಗ್ಗು ತಿನ್ನಲ್ ಮತ್ತೆ ಬೇಡ, ಮತ್ತೆ ನಾವೇನು ತಿಂತೀವಿ ಅದು ಬೇಕಂತೆ. ಆದರೂ ತರಕಾರಿಗಳ ಕೊಟ್ಟೆ, ಸಾಲ್ಟ್ ಎಲ್ಲ ಕೊಡೋಂಗಿಲ್ಲ,
ಇದು ಕ್ಯಾರೆಟು ಬೀನ್ಸು ಎಲ್ಲ ಕೊಟ್ಟೆ, ಹೊಟ್ಟೆ ಹಸ್ತಿತ್ತೇನೋ, ಸ್ನಾನ ಮಾಡಿಸಿದ್ದೆ, ಬಿಸಿ ಬಿಸಿ ನೀರಾಗಿ ಸ್ನಾನ ಮಾಡಿಸಿದ್ದೆ. ಅಂದರೆ ಬಿಸಿ ಬಿಸಿ ಅಂದರೆ ಅವಳಿಗೆ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನೀರು ಹಾಕಿ ಸ್ನಾನ ಮಾಡಿಸಿದ್ದೆ ಚೆನ್ನಾಗಿ. ಸೊ ಹೋಗಿ ಅಚ್ಚಕಟ್ಟ ಮಲ್ಕೊಂಬಿಟ್ಟವಳೆ, ಊಟನೂ ಬೇಡ ಏನೂ ಬೇಡ ಅಂತ. ಏನು ಶುಭಿ ಕಚ್ಚುತ್ತಾಳೆ, ಬರೀ ಕಚ್ಚೋ ಬುದ್ಧಿ ಕಲ್ತ್ಬಿಟ್ಟವಳೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ನನಗೆ, ನಾನು ದೇವ್ರ ಮುಖ ನೋಡ್ತೀನೋ ಇಲ್ವಾ, ಇವಳ ಮುಖ ನೋಡೇ ಎದ್ದಾಳೋದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಬಂದ್ಬಿಡ್ತಾಳೆ ಬೆಡ್ ಮೇಲೆ. ಖುಷಿಗೂ ನನಗೂ ಕೂದಲೆಲ್ಲ ಎಳೆದು ಕಚ್ಚಿ ನಮ್ಮನ್ನು ಎಬ್ರಿಸೋದು ಇವಳೇನೆ. ಸುಂದ್ರಿ, ನನ್ನ ಪರಿ ಸುಂದ್ರಿ. ಏನು ಗೊತ್ತೇ ಇಲ್ಲ, ಅಮಾಯಕಿ ನೀನಲ್ವಾ? ಅಮಾಯಕಿ ನನ್ನ ಮಗಳು, ಅಮಾಯಕಿ ನನ್ನ ಮಗಳು. ಸುಬಕ್ಕ ನೋಡಿ ವಿಡಿಯೋ ನಮ್ಮ ಮನೇಲಿ ಏನೋ ಕ್ಯಾಮ್ರಾ ಬಂದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗೋಯ್ತಾರೆ. ಖುಷಿ ನನ್ನ ಮಗಳು ಯಾರು? ಪರಿ ಚಾಕ್ಲೇಟಾ? ಟಂಗಣ ಹಾರ್ಟ್ ಬೀಟ್ ಎಷ್ಟು ಜೋರಾಗಿ ಹೊಡ್ಕೊತದೆ ಹಿಂಗೆ ಮೇಲ್ಗಡೆ ಎತ್ಕೊಂಡಾಗ. ಹಿಂಗೆ ಕೊಡಬೇಕೊಳ್ಳಿ ಸಪೋರ್ಟು, ಅವಾಗ ಸೈಲೆಂಟಾಗಿರ್ತಾಳೆ. ಇಲ್ಲಾಂದರೆ ಡಬ ಅಂತ ಭಯ ಅಲ್ಲ. ನೋಡಿ ಇಲ್ಲಿ ಹಿಂಗೆ ಇಟ್ಕೊಂಡ್ರೋಳು ನೋಡಿ ಇಲ್ಲಿ. ಅವತ್ತು ಉಗುರು ಕಟ್ ಮಾಡಿಬಿಟ್ಟಿದ್ದೆ, ಇವಾಗ ಮತ್ತೆ ಬೆಳೆದೈತೆ. ಇವತ್ತು ಮಾಡೋಣ ಅಂದ್ಕೊಂಡೆ, ಖುಷಿಗೂ ಮಾಡಿದೆ, ಬೇಡ ಇನ್ನೊಂದು ಚೂರು ಸ್ವಲ್ಪ ಬೆಳೀಲಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿ ಬ್ಲಾಗ್. ಹಾಗೆ ನಿಮಗೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಮತ್ತೆ ಇನ್ಯಾವ ಥರ ಕ್ವಶನ್ ಕೇಳ್ತಿರೋ, ಇಷ್ಟು ಕ್ಲಾರಿಟಿ ಕೊಟ್ಟು ಮತ್ತೆ ಇನ್ಯಾವ ಥರ ಕಮೆಂಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ತುಂಬ ಜನ ಮಾಡಿದ ಕಮೆಂಟ್ಗಳಿಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಪುರಿ ಮಗಳೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಂದ್ರಿ, ನನ್ನ ಚಾಕ್ಲೇಟ್ ಸುಂದ್ರಿ, ನನ್ನ ಪರಿ ಸುಂದ್ರಿ. ಓಕೆ, ಇಲ್ಲಿ ನೋಡಿ ಬಾ. ಇದೊಂದು ಸುಂದ್ರಿ, ಸುಂದ್ರಿ. ಅಲ್ಲಿ ನೋಡಿ, ಇಬ್ರು ನೋಡ್ರಿ, ಅಲ್ಲಿ ನೋಡು ಇಬ್ರು. ಅಷ್ಟೇ. ನನ್ನ ಮಗಳು ಅಂತ ಹೇಳೋನು ಹೇಳಂಗಿಲ್ಲ, ಅದು ಫುಲ್ ಜೆಲಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಯ್ ಪಪ್ಪ. ಹೇಳು. ಹಾಯ್ ಪಪ್ಪ ಖುಷಿ. ಜೋಜ್ ಬಡ. ಆಮೇಲೆ ಮಮ್ಮಿ ಬೇಕು. ಡ್ಯಾಡಿ ಬೇಕು. ಈ ಥರ ಮಾಡಿರೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ, ಅದಕ್ಕೆ ಹಿಂಸೆ ಕೊಡ್ತಾವಳೆ ಅದಕ್ಕೆ ಅಂತೆಲ್ಲ ಕಮೆಂಟ್ ಮಾಡೋರೆ. ಅಯ್ಯೋ, ಜನ ಹಿಂಗಿದ್ರೂ ಮಾತಾಡ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಎಂಡ್ ಆಫ್ ದ ಡೇ ಫೈನಲಿ ಅವಳು ನೋಡಿ ಆರಾಮಾಗಿದ್ದಾಳೆ. ಅವಳಿಗೇನಾದ್ರು ಇರಿಟೇಟ್ ಆದರೆ ಕಚ್ಚಿಬಿಡ್ತಾಳೆ, ಗರ್ರ ಅಂತ ಹೇಳ್ಬಿಟ್ಟು ಕಚ್ಚಕ್ಕೆ ಹೋಗ್ತಾಳೆ. ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದಾಗಲಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಮಾಡು. ಬಾಯ್. ಲವ್ ಯು ಆಲ್. ಲವ್ ಯು.